Hi, hello, namaste. A very warm welcome to Bio classes. So successfully we have completed the prokaryotic cell portion. Now we need to start second major one, eukaryotic cell portion, right? And before going to the actual class, here are a few questions asked by three students, Bhagya, Pooja, and Sumati. So last time ಒಂದು ವಿಡಿಯೋದಲ್ಲಿ ಒಬ್ರು ಕ್ವಶನ್ ಕೇಳಿದ್ರು, ಪವಿತ್ರ ಮೇ ಬಿ. ಸೊ ಕ್ವಶನ್ ಕೇಳಿದಾದ್ಮೇಲೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ವಿಡಿಯೋ ಕ್ವಶನ್ ಕಳಿಸ್ತಾ ಇದ್ದಾರೆ. ಸೊ ಬಹಳ ಖುಷಿ ಅನ್ಸುತ್ತೆ, ಬಹಳ ಅಪ್ರಿಶಿಯೇಷನ್ ಅನ್ಸುತ್ತೆ ನೀವು ಆ ರೀತಿ ಕ್ವಶನ್ ಕಳಿಸ್ತಿದ್ರೆ. ಸೊ ಈ ಇಂಟ್ರಾಕ್ಷನ್ ಇದೇ ರೀತಿ ಮುಂದುವರಿತಾ ಹೋಗ್ಲಿ ಅಂತ. ಓಕೆ, ಸೊ ಲೆಟ್ಸ್ ಹ್ಯಾವ್ ದಟ್ ಕ್ವಶನ್ ಫಸ್ಟ್. ಟೂ ಸ್ಟೂಡೆಂಟ್ಸ್, ಭಾಗ್ಯ ಅಂಡ್ ಪೂಜಾ, they are asking this almost a similar questions. Let's have the look on the question and then have the discussion later. See the question. ನಮಸ್ತೆ ಸರ್, ನನ್ನ ಹೆಸರು ಭಾಗ್ಯಶ್ರೀ ಅಂತ. ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಬ್ಯಾಕ್ಟೀರಿಯಾದಲ್ಲಿ 2 ಟೈಪ್ಸ್ಗಳಿದಾವೆ ಅಂತ ಹೇಳಿದ್ರಿ, ಅವುಗಳ ಕಲರ್ಗಳು ಯಾವುವು? ಹಾಯ್ ಸರ್, ನನ್ನ ಹೆಸರು ಪೂಜಾ ಬಿರಾದಾರ್. ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್. ನನ್ನ ಕ್ವಶನ್ ಏನಂದರೆ, ಎಲ್ಲ ಬ್ಯಾಕ್ಟೀರಿಯಾಗೂ ನಿರ್ದಿಷ್ಟವಾದ ಬಣ್ಣ ಇದೆಯಾ ಅಥವಾ ಇಲ್ಲ? ಇಲ್ಲ ಅಂದರೆ ಅವಕ್ಕೆ ನಿರ್ದಿಷ್ಟವಾದ ಬಣ್ಣ ಯಾಕಿಲ್ಲ? ಎಸ್, ಇಲ್ಲಿ ಭಾಗ್ಯ ಮತ್ತು ಪೂಜಾ ಕೇಳೋ ಕ್ವಶನ್ ಆಲ್ಮೋಸ್ಟ್ ಸಿಮಿಲರ್ ಇದಾವೆ. ಇಲ್ಲಿ ಕ್ವಶನ್ ಏನಂದ್ರೆ, ಬ್ಯಾಕ್ಟೀರಿಯಾಗಳಿಗೆ ಕಲರ್ ಇದಾವ? ನಾನು ಒಂದ್ಸಾರಿ ಟೈಪ್ಸ್ ಎಲ್ಲ ಹೇಳ್ತಿದ್ದೆ, ಗ್ರಾಮ್ ಪಾಸಿಟಿವ್ ಅಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ, ದೇ ಕ್ಯಾನ್ ಬಿ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ದ ಕಲರಿಂಗ್. ಸೊ ಕಲರಿಂಗ್ ಯಾವ ರೀತಿ ತಗೊಳ್ತವೆ, ಯಾವ ರೀತಿ ಕಲರ್ ಆಗ್ತವೆ, ಅದರ ಮೇಲೆ ನಾವು ಬ್ಯಾಕ್ಟೀರಿಯಾ ಟೈಪ್ಸ್ ಅಂತ ಹೇಳ್ತೀವಿ ನಾವು. ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಸೊ ಆ ಟೈಮ್ದಲ್ಲಿ ಕಲರ್ ಬಗ್ಗೆ ಹೇಳಿದ್ದೀನಿ ನಾನು, ಯಾವ ಕಲರ್ ಎಕ್ಸಾಕ್ಟ್ ಆಗಿ ಬರುತ್ತೆ ಅಂತ. ಅಲ್ಲಿ ಕೇಳೋ ಕ್ವಶನ್ ಏನಂದ್ರೆ, ಬ್ಯಾಕ್ಟೀರಿಯಾ ಕಲರ್ ಇದಾವ, ಇತ್ತು ಅಂದ್ರೆ ಯಾವ ಕಲರ್ ಇರ್ತವೆ, ಇಲ್ಲ ಅಂದ್ರೆ ಯಾಕೆ ಇರೋದಿಲ್ಲ ಅಂತ. Keep on thinking in your mind. Keep on thinking in your mind. Usually cells do not have color. ಜೀವಕೋಶಗಳಿಗೆ ಯೂಶುವಲ್ ಆಗಿ ಕಲರ್ ಇರೋದಿಲ್ಲ, ನಾವು ಕೊಡಬೇಕಾಗುತ್ತೆ ಕಲರ್. ವೈ ವಿ ಹ್ಯಾವ್ ಟು ಕಲರ್ ದಮ್ ಮೀನ್ಸ್, ಇಫ್ ಯು ವಾಂಟ್ ಟು ಸಿ ದ ಸೆಲ್ಸ್ ಅಂಡರ್ ಮೈಕ್ರೋಸ್ಕೋಪ್, ನಾವು ಮೈಕ್ರೋಸ್ಕೋಪ್ ದಲ್ಲಿ ಯಾವ್ದಾದ್ರು ಸೆಲ್ ಅನ್ನು ನೋಡ್ಬೇಕಾಗಿತ್ತು ಅಂತಂದ್ರೆ ಅವಕ್ಕೆ ನಾವು ಬಣ್ಣ ಹಾಕ್ಬೇಕಾಗುತ್ತೆ, ನಾವು ನೋಡೋ ಸೆಲ್ಗಳಿಗೆ. ಇಲ್ಲ ಅಂತಂದ್ರೆ ಕಾಣಿಸೋದಿಲ್ಲ ಕರೆಕ್ಟ್ ಆಗಿ. ಮತ್ತಿಲ್ಲಿ ಬ್ಯಾಕ್ಟೀರಿಯಾಗಳನ್ನ ಕಲರ್ ಮಾಡ್ಲಿಕ್ಕೆ ಒಂದು ಮೆಥಡ್ ಇದೆ, ಗ್ರಾಮ್ ಸ್ಟೇನಿಂಗ್ ಮೆಥಡ್. ಯಾವ ಮೆಥಡ್ ಇದು? ಗ್ರಾಮ್ ಸ್ಟೇನಿಂಗ್. ಇಟ್ ಇಸ್ ಡಿಸ್ಕವರ್ಡ್ ಬೈ ಕ್ರಿಶ್ಚಿಯನ್ ಗ್ರಾಮ್ ಸ್ಟೇನಿಂಗ್ ಮೆಥಡ್. ಆ ಗ್ರಾಮ್ ಸ್ಟೇನಿಂಗ್ ಮೆಥಡ್ ನಲ್ಲಿ ನಾವು ಒಂದು 2-3 ಕಲರ್ಸ್ ಗಳ ಮಿಕ್ಸರ್ ಅನ್ನ ಯೂಸ್ ಮಾಡಿ ಬ್ಯಾಕ್ಟೀರಿಯಾಗಳಿಗೆ ಹಾಕ್ತೀವಿ. ಬಟ್ ಅಲ್ಲಿ ಬ್ಯಾಕ್ಟೀರಿಯಾ 2 ತರ ಕಲರ್ ಆಗ್ತಾವಲ್ಲಿ. ಆ ಕಲರ್ ಯಾಕೆ ಚೇಂಜ್ ಆಗುತ್ತಂದ್ರೆ, ಬ್ಯಾಕ್ಟೀರಿಯಾದ ಸೆಲ್ ವಾಲ್ ನಲ್ಲಿ ಸ್ವಲ್ಪ ಲಿಟಲ್ ಬಿಟ್ ವೇರಿಯೇಷನ್ ಇರೋದ್ರಿಂದ ಕಲರ್ ಚೇಂಜ್ ಆಗ್ತಾವಲ್ಲಿ. ಈಗ ನಾವು ಗ್ರಾಮ್ ಸ್ಟೇನಿಂಗ್ ಮಾಡೋ ಟೈಮ್ದಲ್ಲಿ ಕ್ರಿಸ್ಟಲ್ ವೈಲೆಟ್ ಅಂತ ಒಂದು ಕಲರ್ ಯೂಸ್ ಮಾಡ್ತೀವಿ. ಕ್ರಿಸ್ಟಲ್ ವೈಲೆಟ್ ಅಂತ ಅಂದ್ರೆ ವೈಲೆಟ್ ಕಲರ್ ಅದು. ಆ ವೈಲೆಟ್ ಕಲರ್ ಅನ್ನ ಹಾಕಿ ಅದರ ಮೇಲೆ ಪಿಂಕ್ ಕಲರ್ ಅನ್ನ ಹಾಕಿ ಆಲ್ಕೋಹಾಲ್ ನಿಂದ ವಾಶ್ ಮಾಡಿದ್ಮೇಲೆ ಬ್ಯಾಕ್ಟೀರಿಯಾ ಯಾವ್ದ್ರ ಮೇಲೆ ತಿಕ್ ಸೆಲ್ವಾಲ್ ಇರುತ್ತೋ, ಗಟ್ಟಿಯಾದ ಸೆಲ್ವಾಲ್ ಇರುತ್ತೋ, ಆ ಬ್ಯಾಕ್ಟೀರಿಯಾ ಸೆಲ್ವಾಲ್ಗಳು ಕ್ರಿಸ್ಟಲ್ ವೈಲೆಟ್ ಕಲರ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತವೆ. ದಟ್ ಮೀನ್ಸ್ ದೋಸ್ ಸೆಲ್ಸ್ ಬಿಕಮ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಅಂಡ್ ದ ಕಲರ್ ಆಫ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಇಸ್ ವೈಲೆಟ್ ಕಲರ್ ಕಾಣಿಸ್ತವೆ. Another type of cells which are having a thinner nucleus, thinner cell wall ಸ್ವಲ್ಪ ತೆಳ್ಳಗಿರುತ್ತಲ್ಲಿ. So those cells do not hold a crystal violet color firmly. ಕ್ರಿಸ್ಟಲ್ ವೈಲೆಟ್ ಬಣ್ಣವನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಂಗಾಗಿ ಆ ಬ್ಯಾಕ್ಟೀರಿಯಾಗಳು ಇನ್ನೊಂದು ಕಲರ್ ಅನ್ನ ಹಿಡ್ಕೊಳ್ತವೆ, ದಟ್ ಈಸ್ ಅ ಪಿಂಕ್ ಕಲರ್. That means gram negative bacteria is pink, gram positive bacteria is violet in color. ಒಂದು ವೈಲೆಟ್ ಕಾಣಿಸುತ್ತೆ, ಒಂದು ಪಿಂಕ್ ಕಾಣಿಸುತ್ತೆ. ಇದು ನಾವು ಕೊಟ್ಟಿರೋ ಕಲರ್, ಬಟ್ ಬ್ಯಾಕ್ಟೀರಿಯಾ ಡು ನಾಟ್ ಹ್ಯಾವ್ ಎನಿ ಕಲರ್ಸ್. ನಾವು ಕೊಟ್ಟಿರೋ ಕಲರ್ಸ್ ಅಲ್ಲಿ ವೇರಿಯೇಷನ್ ಆಗೋದಂತ. ಓಕೆ, ಅಂಡ್ ಒನ್ ಮೋರ್ ಹಿಯರ್ ವಿ ಆರ್ ಹ್ಯಾವಿಂಗ್ ಒನ್ ಮೋರ್ ಕ್ವಶನ್ ಆಸ್ಕ್ಡ್ ಬೈ ಸುಮತಿ. ಸೊ ಲೆಟ್ಸ್ ಹ್ಯಾವ್ ದ ಕ್ವಶನ್ ಫಸ್ಟ್. ಸರ್ ನಮಸ್ಕಾರ ರೀ, ಮೈ ನೇಮ್ ಇಸ್ ಸುಮತಿ ರೀ. ಸರ್ ನನಗೊಂದು ಡೌಟ್ ಆದ್ರಿ, ಬ್ಯಾಕ್ಟೀರಿಯಾಗಳಲ್ಲಿ ಇಲ್ರಿ ರೀಪ್ರೊಡಕ್ಷನ್ ಆಗೋ ಟೈಮಿಗೆ DNA ಡಿವಿಷನ್ ಆಗ್ತದ್ರಿ, ಆದ್ರೆ ಇಲ್ರಿ ಒಂದು ಬ್ಯಾಕ್ಟೀರಿಯಾನಿಂದ ಇನ್ನೊಂದು ಬ್ಯಾಕ್ಟೀರಿಯಾಗೆ DNA ಎದಕ್ಕೆ ಎಕ್ಸ್ಚೇಂಜ್ ಆಗ್ತದ್ರಿ? ಇಲ್ಲಿ ಸುಮತಿ ಕೇಳೋ ಕ್ವಶನ್ ಏನಂದ್ರೆ, ರಿಗಾರ್ಡಿಂಗ್ ದ ಕಾಂಜುಗೇಷನ್. ಸೊ ದೇರ್ ಇಸ್ ಒನ್ ಪ್ರೊಸೆಸ್, ಕಾಂಜುಗೇಷನ್ ಇನ್ ಬ್ಯಾಕ್ಟೀರಿಯಾ. ಕಾಂಜುಗೇಷನ್ ಮೀನ್ಸ್ from one bacteria to another bacteria genetic material will be transferred. ಅಂದ್ರೆ DNA ಅಥವಾ ಜೀನ್, ಒಂದು ಬ್ಯಾಕ್ಟೀರಿಯಾದಲ್ಲಿರುವ ಜೀನು ಇನ್ನೊಂದು ಬ್ಯಾಕ್ಟೀರಿಯಾಗೆ ಟ್ರಾನ್ಸ್ಫರ್ ಆಗೋದಂತ, DNA ಟ್ರಾನ್ಸ್ಫರ್ ಆಗೋದಂತ. ಆ ರೀತಿ ಟ್ರಾನ್ಸ್ಫರ್ ಆಗಬೇಕಂದ್ರೆ ಇನ್ ಬಿಟ್ವೀನ್ ಬ್ಯಾಕ್ಟೀರಿಯಾ ಒಂದು ಬ್ರಿಡ್ಜ್ ಲೈಕ್ ಕನೆಕ್ಷನ್ ಫಾರ್ಮೇಶನ್ ಆಗುತ್ತೆ. ಅದಕ್ಕೆ ನಾವು ಸೆಕ್ಸ್ ಫಿಲ್ಲಸ್ ಅಂತ ಕರಿತೀವಿ.
Through the sex plus from one bacteria to another bacteria genetic material is transferred. ಯಾಕಾಗತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾಳೆ ಸುಮತಿ ಕೇಳೋ ಕ್ವಶನ್. So why? Because just observe here, in case of human beings or in case of the plants, in case of the other organisms, we can see the sexual reproduction. ಈಗ human beings sexual reproduction ಆಗುತ್ತೆ. From male we will get the sperm, from the female we will get the egg, both are mixed to form zygote. ಹೌದಾ? ಅಂದ್ರೆ ಎರಡು ಸೆಲ್ ಮಿಕ್ಸ್ ಆಗೋದಂದ್ರೆ ಮೀನಿಂಗ್ ಏನು, ಈ ಸೆಲ್ದ DNA ಈ ಸೆಲ್ದ DNA ಎರಡು ಕೂಡ್ಕೊಳ್ಳೋದು ಅಂದ್ರೆ ಟ್ರಾನ್ಸ್ಫರ್ ಆಗೋದು, ಎರಡು ಕೂಡ್ಕೊಳ್ಳೋದಲ್ಲಿ. ಯಾಕೆ ಆ ರೀತಿ ಕೂಡ್ಕೋಬೇಕಂತಂದ್ರೆ ಇಲ್ಲಿರೋ ಕ್ಯಾರೆಕ್ಟರ್ ಮಿಕ್ಸ್ ಅಪ್ ಆಗೋದು. ಅಥವಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತಂದೆ ಕ್ಯಾರೆಕ್ಟರ್ ತಾಯಿ ಕ್ಯಾರೆಕ್ಟರ್ ಎರಡು ಮಿಕ್ಸ್ ಆಗಿ ಮಗುವಿನಲ್ಲಿ ಆ ಕ್ಯಾರೆಕ್ಟರ್ ಬರ್ಬೇಕಾಗಿತ್ತಂದ್ರೆ ತಂದೆಯಲ್ಲಿರೋ DNA ತಾಯಿಯಲ್ಲಿರೋ DNA ಗಳು ಮಿಕ್ಸ್ ಆಗ್ಬೇಕಲ್ಲಿ, ಅಂದ್ರೆ ಟ್ರಾನ್ಸ್ಫರ್ ಆಗ್ಬೇಕಲ್ಲಿ. ಸೊ ದಟ್ ವಿಲ್ ಕಾಲ್ ಇಟ್ ಆಸ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಬಟ್ ಇನ್ ಕೇಸ್ ಆಫ್ ಬ್ಯಾಕ್ಟೀರಿಯಾ ಯೂಶಲಿ ವಿ ವಿಲ್ ನಾಟ್ ಸಿ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಮೋರ್. ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಜಾಸ್ತಿ ಆಗೋದಲ್ಲ, ಅಲ್ಲಿ ಆಗೋದು ಅಸೆಕ್ಷುವಲ್ ರಿಪ್ರೊಡಕ್ಷನ್. ಬಟ್ ಒಂದ್ ವೇಳೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ತಿತ್ತು ಅಂತಂದ್ರೆ ಅಲ್ಲಿ DNA ಟ್ರಾನ್ಸ್ಫರ್ ಆಗ್ಬೇಕು. ಯಾಕೆ ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಒಂದು ಬ್ಯಾಕ್ಟೀರಿಯಾದಲ್ಲಿರುವ ಕ್ಯಾರೆಕ್ಟರ್ ಅಥವಾ ಗುಣಗಳಂತ ಏನ್ ಹೇಳ್ತೇವೆ ಅದು ಇನ್ನೊಂದು ಬ್ಯಾಕ್ಟೀರಿಯಾಗೆ ಹೋಗ್ಬೇಕಲ್ಲಿ. ದೆನ್ ವಿ ವಿಲ್ ಗೆಟ್ ಅನದರ್ ಟೈಪ್, ನಮಗೊಂದು ಹೊಸ ವೆರೈಟಿ ಸಿಗುತ್ತೆ ಆ ರೀತಿ ಆದ್ರೆ. ಸೊ ಇನ್ ಆರ್ಡರ್ ಟು ಅಡ್ಜಸ್ಟ್ ವಿತ್ ಸರೌಂಡಿಂಗ್ ಎನ್ವೈರನ್ಮೆಂಟ್ ಬ್ಯಾಕ್ಟೀರಿಯಲ್ ಜೆನೆಟಿಕ್ ಮೆಟೀರಿಯಲ್ ಶುಡ್ ಬಿ ಟ್ರಾನ್ಸ್ಫರ್ಡ್. ಬದಲಾವಣೆ ಆಗ್ಬೇಕು ಅಂತಂದ್ರೆ ಜೆನೆಟಿಕ್ ಮೆಟೀರಿಯಲ್ ಟ್ರಾನ್ಸ್ಫರ್ ಆಗ್ಬೇಕಲ್ಲ ಅಂತ. ಎಸ್, ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಎಸ್ ಸುಮತಿ ಕೇಳಿದ್ದು. ಸೊ ನಿಮಗೂ ಕೂಡ ಚಾಪ್ಟರ್ ನಲ್ಲಿ ಇದೇ ರೀತಿ ಏನೇ ಕ್ವಶನ್ಸ್ ಬಂದ್ರು ಕೂಡ ಒಂದು ಸ್ಮಾಲ್ ಒಂದು 10 ಅಥವಾ 10 ಸೆಕೆಂಡ್ಸ್ ಒಳಗಡೆ ಒಂದು ವಿಡಿಯೋ ಮಾಡಿ ಸೊ ನನ್ನ ವಾಟ್ಸಪ್ ನಂಬರ್ ಕಳಿಸಿ. ಸೊ ಅದನ್ನ ಇದೇ ರೀತಿ ಡಿಸ್ಕಷನ್ ಮಾಡೋಣ ಅಂತ. ಎಸ್, ಥ್ಯಾಂಕ್ ಯು. Yes, today let me start with that eukaryotic cell. So the major parts of eukaryotic cell. ಸೊ ಈ ಕ್ಲಾಸ್ ನಲ್ಲಿ ಯೂಕ್ಯಾರಿಯೋಟಿಕ್ ಸೆಲ್ ಸ್ಟ್ರಕ್ಚರ್ ಅನ್ನು ನೋಡ್ಕೊಂಡು ಇದ್ರ ಒಳಗಡೆ ಬರೋ ಮೇನ್ ಪಾರ್ಟ್ಸ್ ನಾನು ಸೆಲ್ ಆರ್ಗನಲ್ಸ್ ಅಂತ ಕರಿತೀನಿ ಅಂತ ಹೇಳ್ತೇನೆ ಅದನ್ನ. ಸೊ ವಿ ಕ್ಯಾನ್ ಸ್ಟಡಿ ದ ಸೆಲ್ ಆರ್ಗನಲ್ಸ್ ಸಪರೇಟ್ಲಿ ಇನ್ ಡೀಟೇಲ್. ಅದೊಂದೇ ಸೆಲ್ ಆರ್ಗನಲ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋದಂತ. ರೈಟ್? ಸೊ ವೆರಿ ಇಂಟ್ರೆಸ್ಟಿಂಗ್ ಒನ್, ಯೂಕ್ಯಾರಿಯೋಟಿಕ್ ಸೆಲ್. Okay. So what kind of cell we are having? ನಮ್ಮ ಜೀವಕೋಶ ಯಾವ ತರದ್ದು, prokaryotic or eukaryotic? Yes, we are having a eukaryotic cell. Plants are having eukaryotic cell. What about amoeba? Amoeba is eukaryotic cell. What about a fungi? Eukaryotic cell. So most of the cells are eukaryotic type. Then what is the meaning of eukaryotic cell here? So as already we know, EU means ಟ್ರೂ. ಈ ಅಂತ ಎಲ್ಲಾದ್ರೂ ಬಂದ್ರೆ ಟ್ರೂ ಅಂತ ಅರ್ಥಕೊಂಡು ಅದ್ರ ಮೀನಿಂಗ್ ಟ್ರೂ ಅಂತ ಮೀನಿಂಗ್. ಟ್ರೂ ಅಂದ್ರೆ ಸತ್ಯವಾಗಿರೋದಂತ, ಅದು ನಿಜವಾಗಿ ಇರೋದಂತ. ಅಂಡ್ ಕ್ಯಾರಿಯಾನ್ ಆರ್ ಕ್ಯಾರಿಯೋ ಮೀನ್ಸ್ ನ್ಯೂಕ್ಲಿಯಸ್. ದೆನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್? ದ ಸೆಲ್ ವಿಚ್ ಈಸ್ ಹ್ಯಾವಿಂಗ್ ಟ್ರೂ ನ್ಯೂಕ್ಲಿಯಸ್. ಅಂದ್ರೆ ಕೋಶ ಕೇಂದ್ರ ನಿಜವಾಗ್ಲೂ ಕಾಣಿಸ್ಬೇಕು ಆ ಸೆಲ್ದಲ್ಲಿ. So the cell which is having the nucleus, true nucleus in the form of nuclear membrane. ಅಲ್ಲಿ ಕೋಶ ಪೊರೆ, ಅಲ್ಲಿ ಒಂದು ಕೋಶ ಕೇಂದ್ರಕ್ಕೆ ಒಂದು ಪೊರೆ ಇರಬೇಕಲ್ಲಿ. That means when we observe this cell under microscope, we can see the center. ನಮಗೆ ಕೋಶ ಕೇಂದ್ರ ಕಾಣಿಸ್ಬೇಕಲ್ಲಿ. Then such kind of cells are called as eukaryotic cells. So first thing is, eukaryotic cells are complex cells compared to prokaryotic cells. So compared to prokaryotic cells, eukaryotic cells are complicated one. So ಅದು ಯಾಕೆ ಕಾಂಪ್ಲಿಕೇಟೆಡ್ ಅಂತಂದ್ರೆ ನಾನು ಲಾಸ್ಟ್ ಟೈಮ್ ತರ ಹೇಳಿದ್ದೇನೆ ಅದನ್ನ. So these are complex cells, first thing. And what are the different organisms coming under this category? ಯಾವ ತರದ ಆರ್ಗ್ಯಾನಿಸಮ್ಸ್ ಜೀವಕೋಶಗಳು ಈ ಕ್ಯಾಟಗರಿಯಲ್ಲಿ ಬರ್ತಾವಂತ. So how many kingdoms we are having totally? All the living organisms are divided into 5 kingdoms. Monera, Protista, Mycota. Mycota means fungi. Fungi, Plantae, Animalia. 5 ಸಾಮ್ರಾಜ್ಯಗಳಂತ ಮಾಡಿದ್ದೀವಿ. So among all of those,
among all those categories, Protista, just I'm giving the symbol, ಅದು Protista ಅಂತ ಅನ್ಕೊಂಡು. Protista, second kingdom. Protista, fungi, plantae and animalia. ಸೊ ಎಲ್ಲಾ ಪ್ರಾಣಿಗಳು, ಎಲ್ಲಾ ಸಸ್ಯಗಳು, ಎಲ್ಲಾ ಶಿಲೀಂಧ್ರಗಳು ಮತ್ತು ಎಲ್ಲಾ ಪ್ರೊಟಿಸ್ಟಾಗಳು. ಸೊ ಎಲ್ಲ ಯಾವ ಗ್ರೂಪ್ ನಲ್ಲಿ ಬರೋದು? ಯೂಕ್ಯಾರಿಯೋಟಿಕ್ cells. All those are having eukaryotic cells. We are having eukaryotic cells. Plants are having eukaryotic cell. But thing is, the eukaryotic cell of animal and eukaryotic cell of plants both are not the same. Little bit different. ಎಲ್ಲೋ ಕೆಲವೊಂದಿಷ್ಟು ಭಾಗಗಳಲ್ಲಿ ಚೇಂಜ್ ಆಗೋದು, ಬಟ್ ಮ್ಯಾಕ್ಸಿಮಮ್ ಪಾರ್ಟ್ಸ್ ಆರ್ ಆಸ್ ಇಟ್ ಈಸ್. ಎಷ್ಟೋ ಪಾರ್ಟ್ಸ್ಗಳು ಸೇಮ್ ಇರೋದಂತ. ಅಂಡ್ ಒನ್ ಮೋರ್ ಥಿಂಗ್, ಆಲ್ ದ ಯೂಕ್ಯಾರಿಯೋಟಿಕ್ ಸೆಲ್ಸ್ ಡು ನಾಟ್ ಹ್ಯಾವ್ ದ ಸೇಮ್ ಶೇಪ್ ಅಂಡ್ ಸೇಮ್ ಸೈಜ್ ಅಂಡ್ ಸೇಮ್ ಸ್ಟ್ರಕ್ಚರ್. ಸೊ ಅದರಲ್ಲೂ ಕೂಡ ಬದಲಾವಣೆ ಆಗೋದಂತ. ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಅವರ್ ನರ್ವ್ ಸೆಲ್, ನಮ್ಮ ನ್ಯೂರಾನ್ ಸೆಲ್ ಅನ್ನ ಕನ್ಸಿಡರ್ ಮಾಡಿದಂತ ಅನ್ಕೊಳ್ರಿ. ನರ್ವ್ ಸೆಲ್ ಇಸ್ ಎಲಾಂಗೇಟೆಡ್ ಇನ್ ಶೇಪ್, ರೈಟ್? ಅಂಡ್ ಇಫ್ ಯು ಕನ್ಸಿಡರ್ ಸ್ಕಿನ್ ಸೆಲ್ ಇಸ್ ಪಾಲಿಗಾನಲ್ ಇನ್ ಶೇಪ್. ನೋಡ್ಲಿಕ್ಕೆ ಟೈಲ್ಸ್ ಜೋಡಿಸಿದ ತರ ಕಾಣಿಸ್ತವೆ ಇಲ್ಲಿರೋ ಸೆಲ್ಸ್ಗಳು. ಅಂಡ್ ಇಫ್ ಯು ಕನ್ಸಿಡರ್ RBC cells, ರೆಡ್ ಬ್ಲಡ್ ಸೆಲ್ಸ್ ನೋಡ್ಲಿಕ್ಕೆ ಒಂದು ತಟ್ಟೆ ತರ ಕಾಣಿಸ್ತೇವೆ, ಅದನ್ನ ಸೆಂಟರ್ದಲ್ಲಿ ತಗ್ಗಾಗಿರೋದಂತ, ಬೈ ಕಾನ್ಕೇವ್ ಶೇಪ್ ಅಂತ ಹೇಳ್ತೀವಿ. ಸೊ ಡಿಫ್ರೆಂಟ್ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಶೇಪ್ ಚೇಂಜ್ ಆಗ್ಬೋದು, ಸೈಜ್ ಚೇಂಜ್ ಆಗ್ಬೋದು, ನೆಕ್ಸ್ಟ್ ಅದರ ವ್ಯಾಲಿಡಿಟಿನೂ ಚೇಂಜ್ ಆಗ್ಬೋದು. ಕೆಲವೊಂದಿಷ್ಟು ಸೆಲ್ಸ್ ಬಹಳ ದಿನ ಬದುಕಬಹುದು, ಕೆಲವೊಂದಿಷ್ಟು ಸೆಲ್ಸ್ ಕಡಿಮೆ ದಿನ ಬದುಕಬಹುದು. ಬಟ್ ಅಲ್ಟಿಮೇಟ್ ಥಿಂಗ್ ಈಸ್ ಇಂಟರ್ನಲ್ ಆರ್ಗನೈಸೇಷನ್ ಈಸ್ ಸೇಮ್. ಒಳಗಿರುವ ರಚನೆ ಆಲ್ಮೋಸ್ಟ್ ಎಲ್ಲಾ ಯೂಕ್ಯಾರಿಯೋಟಿಕ್ ಸೆಲ್ಗಳಲ್ಲೂ ಸೇಮ್ ಇರೋದಂತ. ಓಕೆ, ಸೊ ಟುಡೇ ಲೆಟ್ ಅಸ್ ಫೋಕಸ್ ಆನ್ ಸಚ್ ಕೈಂಡ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್ಸ್. ನೌ ಲೆಟ್ ಮಿ ಮೇಜರ್ಲಿ ಫೋಕಸ್ ಆನ್ ದೀಸ್ ಟೂ ಕೈಂಡ್ಸ್ ಆಫ್ ಸೆಲ್ಸ್, ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್. ಸಸ್ಯ ಜೀವಕೋಶಕ್ಕೂ ಪ್ರಾಣಿ ಜೀವಕೋಶಕ್ಕೂ. ನಿಮ್ ಟೆಕ್ಸ್ಟ್ ಬುಕ್ ದಲ್ಲಿ ಎರಡು ಡಯಾಗ್ರಾಮ್ ಅನ್ನು ಕೊಟ್ಟಿದ್ದಾರೆ, ಪ್ಲಾಂಟ್ ಸೆಲ್ as well as animal cell. But here just I have drawn the plant cell, not animal cell. ಇದು animal cell ಅಲ್ಲ, ಪ್ಲಾಂಟ್ ಸೆಲ್. ಪ್ಲಾಂಟ್ ಸೆಲ್ಗೂ ಅನಿಮಲ್ ಸೆಲ್ಗೂ ಸ್ವಲ್ಪ ಚೇಂಜ್ ಆಗುತ್ತೆ. ಅಲ್ಲಿ ಏನ್ ಚೇಂಜ್ ಕಾಣಿಸಬಹುದು ಅಂತಂದ್ರೆ, ಇಫ್ ಯು ಕನ್ಸಿಡರ್ ದ ಫಸ್ಟ್ ಥಿಂಗ್. ಓಕೆ, ಬಿಫೋರ್ ಗೋಯಿಂಗ್ ಟು ದ ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್, ಲೆಟ್ ಮಿ ಕ್ಲಿಯರ್ ಯು eukaryotic cells. These cells have one thing already we know, these cells are having a true nucleus. ಒಳಗಡೆ ಒಂದು ಕೋಶ ಕೇಂದ್ರ ಇರೋದು. Along with that, these have membrane bound cell organelles. What these are having? Membrane bound cell organelles. These cells have membrane bound cell organelles. ನಾನು ಹೇಳಿದೆ, ಇಲ್ಲಿ ಒಳಗಿರುವ ಕಣದಂಗಗಳು, ನಾ ಕನ್ನಡದಲ್ಲಿ ಕಣದಂಗ ಅಂತ ಕರಿತಿದ್ದೆ, ಇವೆಲ್ಲ ಕಣದಂಗಗಳು. ಸೊ ಅವಕ್ಕೆ ಒಂದು ಪೊರೆ ಅಥವಾ ಒಂದು ಕವಚ ಸುತ್ತಕೊಂಡಿರೋದಂತ. We will call them as a membrane bound cell organelles. But membrane bound cell organelles are absent in a prokaryotic cells. Then which are those membrane bound cell organelles? ಯಾವ ಇದಾವಂತ? So if you consider the examples, we are having ER. ER means endoplasmic reticulum. ನಾ ಹೇಳ್ತೀನಿ ಅದ್ರ ಸ್ಟ್ರಕ್ಚರ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ತೀನಿ. And next one we are having mitochondria. What next we are having? Mitochondria. Next one we are having chloroplast, or let me consider plastid. ನಾನು ಅದನ್ನ ಪ್ಲಾಸ್ಟಿಡ್ ಅಂತ ಕರಿತೀನಿ. And next one we are having a lysosome. And next one we are having a Golgi complex. Right? And next one we are having peroxisome. Right? So all of these are considered to be the part of membrane bound cell organelles, that constitution. ಇವಕ್ಕೆಲ್ಲ ಒಂದು ಕವಚ ಇರೋದಂತ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್. ಇಟ್ ಈಸ್ ಅ ಒನ್ ಟೈಪ್ ಆಫ್ ಪ್ಲಾಸ್ಟಿಡ್ ಗಳ ಒಂದು ಟೈಪ್. ನಾವು ಪತ್ರಹರಿತ ಅಂತ ಹೇಳ್ತಿದ್ದಲ್ಲ, ಪತ್ರಹರಿತ ಅನ್ನೋದು ಪ್ಲಾಸ್ಟಿಡ್ ಒಂದು
ಟೈಪ್ ಅದು ಅಂತ. ಸೊ ಅದು ಏನ್ ಪ್ಲಾಸ್ಟಿಡ್ ಅನ್ನೋದು ನೆಕ್ಸ್ಟ್ ಟೈಮ್ ಗೊತ್ತಾಗುತ್ತೆ ನಿಮಗೆ. And next we are having lysosome, Golgi complex, peroxisome. All of these are the membrane bound cell organelles. These cell organelles are absent in prokaryotic cell. ಅಲ್ಲಿ ಇರೋದಿಲ್ಲ, ರೈಟ್. ಸೊ ಇಲ್ಲಿ ಬರೋ ಎಷ್ಟೋ ಪಾರ್ಟ್ಸ್ ಗಳ ಫಂಕ್ಷನ್ ಅಲ್ಲಿ ಮಿಸೋಸೋಮ್ಸ್ ಮಾಡ್ತಿದ್ದು. ಆಲ್ರೆಡಿ ವಿ ನೋ ಮಿಸೋಸೋಮ್ಸ್, ಬಟ್ ಹಿಯರ್ different parts we are having. And along with that one, these cells have special locomotory structures. These cells may have special locomotory structures and endoskeletal materials or structures. Endoskeletal structures. ಸೊ ಇದಲ್ದೇನೆ, ಒಳಗಡೆ ಇದಲ್ದೇನೆ ಸೆಲ್ಗಳ ಜೊತೆಗೆ ಮತ್ತೇನಿರ್ಬೋದು ಅಂತಂದ್ರೆ ಸ್ಪೆಷಲ್ ಲೋಕೋಮೋಟರಿ ಸ್ಟ್ರಕ್ಚರ್ಸ್. ಲೋಕೋಮೋಷನ್, ಮೂವ್ಮೆಂಟ್ ಆಗೋದು. ಸೊ ಸೆಲ್ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ, ಯಾವ ಸೆಲ್? ಯುಕ್ಯಾರಿಯೋಟಿಕ್ ಸೆಲ್. ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಮೂವ್ಮೆಂಟ್ ಆಗ್ಬೇಕಂತಂದ್ರೆ ಅದಕ್ಕೆ ಕೆಲವೊಂದಿಷ್ಟು ಸ್ಪೆಷಲ್ ಸ್ಟ್ರಕ್ಚರ್ಸ್ ಗಳು ಇರ್ಬೋದಂತ. ಹೌ ದ ಬ್ಯಾಕ್ಟೀರಿಯಾ ಕ್ಯಾನ್ ಮೂವ್? ಸೊ ಬ್ಯಾಕ್ಟೀರಿಯಾ ಕ್ಯಾನ್ ಮೂವ್ ವಿತ್ ದ ಹೆಲ್ಪ್ ಆಫ್ ಫ್ಲೆಸಿಲ್ಲಾ ಸ್ಟ್ರಕ್ಚರ್ಸ್. ಹಿಯರ್ ಆಲ್ಸೋ ಯುಕ್ಯಾರಿಯೋಟಿಕ್ ಸೆಲ್ ಮೇ ಹ್ಯಾವ್ ಫ್ಲೆಸಿಲ್ಲಾ. ಇಲ್ಲಿ ಕೂಡ ಫ್ಲೆಸಿಲ್ಲಾ ಇರ್ಬೋದಂತ. ನಾಟ್ ಇನ್ ಆಲ್ cells. In some of the cells, they are having locomotory structure, that is flagella. So ಇಲ್ಲಿ ಕೂಡ flagella ಇರಬಹುದಂತ. One example, if you consider sperm, ವೀರ್ಯಾಣು, ನಮ್ಮ ದೇಹದಲ್ಲಿ ರೆಡಿ ಆಗೋ ವೀರ್ಯಾಣು. So that is having the tail-like structure, that is locomotory structure, but it is a eukaryotic cell, right? And also they may have endoskeletal materials. ಇದು ಇಂಪಾರ್ಟೆಂಟ್ ನೋಡ್ರಿ. Endoskeletal, endo means, what is the meaning of endo? Yes, endo means inside. Skeletal ಅಂದ್ರೆ ನಾವು ಅಸ್ಥಿ ಪಂಜರ ಅಂತ ಏನ್ ಹೇಳ್ತೇವಲ್ಲ, ನಮ್ಮ ದೇಹಕ್ಕೆ ಒಂದು ಕರೆಕ್ಟ್ ಆಗಿ ಶೇಪ್ ಬರಬೇಕಾಗಿತ್ತಂದ್ರೆ. ಸೊ ನಾವು ಟೆಲ್ ಮಿ ವೈ ವಿ ಆರ್ ಲುಕಿಂಗ್ ಲೈಕ್ ದಿಸ್. ನಾವು ಈ ರೀತಿ ಯಾಕೆ ಕಾಣಿಸ್ತೇವಂತ. ಈಗ ಮಡ್ಚ್ಕೊಳ್ಳೋದಿಲ್ಲ, ಯಾಕಂತ ನಾವು ಯಾವಾಗಲೂ ಸ್ಟ್ರೇಟ್ ಇದೇ ರೀತಿ ಯಾಕೆ ನಿಂತ್ಕೊಳ್ತೇವಂತ. ನಮ್ಗೊಂದು ಪರ್ಟಿಕ್ಯುಲರ್ ಶೇಪ್ ಇದೆ ನಮಗೆ. ಅವರ್ ಬಾಡಿ ಇಸ್ ಹ್ಯಾವಿಂಗ್ ಪರ್ಟಿಕ್ಯುಲರ್ ಶೇಪ್. ವೈ? ಬಿಕಾಸ್ ವಿ ಆರ್ ಹ್ಯಾವಿಂಗ್ ಎಂಡೋಸ್ಕೆಲೆಟನ್ ಇನ್ಸೈಡ್. ಒಳಗಡೆ ಒಂದು ಅಸ್ಥಿ ಪಂಜರ ಇದೆಯಲ್ಲ, ಆ ಅಸ್ಥಿ ಪಂಜರದ ಮೇಲೆಲ್ಲ ಮಾಂಸದ ಮುದ್ದೆಗಳನ್ನು ಜೋಡಿಸ್ತಾ ಹೋದ್ರೆ ನಮಗೆ ಈ ಶೇಪ್ ಬರುತ್ತೆ. ಸೊ ದಟ್ ಮೀನ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ cells are having particular shape. Cells are having particular structure. Why? Because inside a cell there are some materials giving that structure. Cell ಒಳಗಡೆ ಕೆಲವೊಂದಿಷ್ಟು ಮಟೀರಿಯಲ್ ಆ ಸ್ಟ್ರಕ್ಚರ್ ನ ಕೊಡ್ತವಂತ. Those structures will refer them as endoskeletal materials. ಸೊ ಆ ಎಂಡೋಸ್ಕೆಲೆಟಲ್ ಮಟೀರಿಯಲ್ ಪ್ರೋಟೀನ್ ಅಥವಾ ಲಿಪಿಡ್ ಬೇರೆ ಬೇರೆ ಮಟೀರಿಯಲ್ಸ್ ಗಳಿಂದ ಆಗಿರೋದಂತ. So these are the major things are present in eukaryotic cell. But majorly ಏನಿರೋದಲ್ಲಿ true nucleus. Those are having true nucleus. Okay. Now if we come to the difference between plant and animal cell, majorly ಇದರಲ್ಲಿ ಏನು ಸ್ವಲ್ಪ ಬದಲಾವಣೆ ಆಗೋದಂತ. Plant cell has cell wall. That is the major thing. Plant cell is having cell wall. Bacteria cell also having cell wall. Cell wall ಅಂದ್ರೆ ಕೋಶ ಭಿತ್ತಿ ಅಂತ ಹೇಳ್ತಿದ್ದೆ, ಕೋಶ ಪೊರೆ ಅಲ್ಲ, ಕೋಶ ಭಿತ್ತಿ. So plant cell is having cell wall. Here this cell wall and the bacterial cell wall both are different in chemically. So bacterial cell wall, plant cell wall chemically ಎರಡು ಕೂಡ ಚೇಂಜ್ ಆಗ್ತವೆ. ಬಟ್ ಎರಡು ಕೆಲಸ ಏನು? ಸ್ಟ್ರಕ್ಚರ್ ಕೊಡೋದು, ಒಂದು ರಿಜಿಡಿಟಿ ಕೊಡೋದು ಅಂತ ಸೆಲ್ಗೆ. So plant cells have cell wall. That is one thing. But if you consider animal cell don't have cell wall. Animal cells ಗಳ cell wall ಇರೋದಿಲ್ಲ. Our cell do not have cell wall. ಹಂಗಾಗಿ ಈ ಜಸ್ಟ್ ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಈಗ ನಮ್ಮ ಸ್ಕಿನ್ ಅನ್ನ, ಇಲ್ಲಿ ಸ್ಕಿನ್ ಅನ್ನು ನೋಡಿದ್ರೆ ಸಾಫ್ಟ್ ಆಗಿ ಬರುತ್ತೆ ಅಥವಾ ಸ್ಮೂತ್ ಆಗಿದೆ. ವೈ? ಬಿಕಾಸ್ ಆಲ್ ದ ಸೆಲ್ಸ್ ಡು ನಾಟ್ ಹ್ಯಾವ್ ಸೆಲ್ ವಾಲ್. ಸೆಲ್ ವಾಲ್ ಅಂದ್ರೆ ಗಟ್ಟಿಯಾಗಿರೋದು ಆಕ್ಚುಲಿ. ಬಟ್ ಇಫ್ ಯು ಕನ್ಸಿಡರ್ ಪ್ಲಾಂಟ್ ಸೆಲ್, ಅದೇ ಪ್ಲಾಂಟ್ ಅದ ಮೇಲ್ಗಡೆ ಈ ರೀತಿ ಸವರಿ ಸ್ವಲ್ಪ ಗಟ್ಟಿ ಅನ್ಸುತ್ತೆ ನಮಗೆ. ವೈ? ಬಿಕಾಸ್ ಆಲ್ ದ ಸೆಲ್ಸ್ ಹ್ಯಾವ್ ಸೆಲ್ ವಾಲ್ ಅಂಡ್ ದಟ್ ಸೆಲ್ ವಾಲ್ ಈಸ್ ಯೂಶುವಲಿ ಮೇಡ್ ಆಫ್ ಸೆಲ್ಯುಲೋಸ್, ಪ್ಲಾಂಟ್ ಸೆಲ್ಗಳಲ್ಲಿ. ಬಟ್ ಎನಿಮಲ್ ಸೆಲ್ಸ್ ಡು ನಾಟ್ ಹ್ಯಾವ್ ಸೆಲ್ ವಾಲ್, ಇರೋದಿಲ್ಲ ಅಂತ. ಅದೇನಿರೋದಲ್ಲಿ ಪ್ಲಾಸ್ಮಾ ಮೆಂಬ್ರೇನ್. ಬಟ್ ಪ್ಲಾಂಟ್ ಸೆಲ್ ಇಟ್ ಈಸ್ ಹ್ಯಾವಿಂಗ್ ಎ ಸೆಲ್ ವಾಲ್ ಆಸ್ ವೆಲ್ ಆಸ್ ಪ್ಲಾಸ್ಮಾ ಮೆಂಬ್ರೇನ್, ಎರಡು ಇರೋದಂತ. ಅಂಡ್ ಒನ್ ಮೋರ್ ಥಿಂಗ್, plant cells are having plastids.
ಪ್ಲಾಂಟ್ಸ್ ಅಲ್ಲಿ ಮುಖ್ಯವಾಗಿ ಇನ್ನೊಂದು ಏನ್ ನೋಡ್ತೇವೆ, ಪ್ಲಾಸ್ಟಿಡ್. ನಾ ಜಸ್ಟ್ ಹೇಳಿದೆ ನಿಮಗೆ, ಪ್ಲಾಸ್ಟಿಡ್ ಸ್ಟ್ರಕ್ಚರ್ಸ್, ಸಣ್ಣ ಸಣ್ಣ ಚೀಲ ತರ ಸ್ಟ್ರಕ್ಚರ್ ಸೆಲ್ ಒಳಗಡೆ ಇರೋದಂತ. ಅಂಡ್ plastids we are having 3 types. So there the major type is chloroplast. Chloroplast ನಮ್ಮಲ್ಲಿ ಇರ್ತೋ ಅಥವಾ ಪ್ಲಾಂಟ್ಸ್ ಗಳಲ್ಲಿ ಇರ್ತೋ? Yes, plant cells have chloroplast. ಪತ್ರ ಹರಿತಿದೆ ಅಲ್ಲ ಒಳಗಡೆ. So helps in the photosynthesis process. Such kind of plastids are present in plant cell, not in animal cell. ನಮ್ಮ ಹತ್ರ ಇರೋದಿಲ್ಲ. And plant cells are majorly having vacuoles, large vacuoles. ಪ್ಲಾಂಟ್ ಸೆಲ್ಸ್ ಗಳಲ್ಲಿ ವ್ಯಾಕ್ಯೂಲ್ ಕಾಣಿಸ್ಕೊಳ್ಳುತ್ತೆ, ಬಟ್ ಅನಿಮಲ್ ಸೆಲ್ ಗಳಲ್ಲಿ ವ್ಯಾಕ್ಯೂಲ್ ಇರೋದಿಲ್ಲ ಅಂತ. ವೆರಿ ವೆರಿ ಮೈನ್ಯೂಟ್ ಸ್ಟ್ರಕ್ಚರ್ ಇದ್ರು ಕೂಡ. ಸೊ ಪ್ಲಾಂಟ್ಸ್ ಆರ್ ಹ್ಯಾವಿಂಗ್ ವ್ಯಾಕ್ಯೂಲ್ ಮೇಜರ್ಲಿ. ಅದು ವ್ಯಾಕ್ಯೂಲ್ ಏನಂದ್ರೆ ನಾನು ಡೈಗ್ರಾಮ್ ತೋರಿಸ್ತೀನಿ ನಿಮ್ಗೆ, ಅದರ ಫಂಕ್ಷನ್ ಕೂಡ ಹೇಳ್ತೀನಿ. ಸೊ ಪ್ಲಾಂಟ್ ಸೆಲ್ಸ್ ಮೇಜರ್ಲಿ ಹ್ಯಾವಿಂಗ್ ವ್ಯಾಕ್ಯೂಲ್ಸ್, ರೈಟ್? Then if you consider animal cell, in animal cell we can't see such kind of vacuole structures usually. And animal cells have one more thing. We are having centrioles. What we are having? Centrioles. ಅಥವಾ ಸೆಂಟ್ರೋಸೋಮ್ ಅಂತ ನಾವು ಹೇಳ್ತೇವೆ ಸಮಟೈಮ್ಸ್. ಸೊ ಈ ಸ್ಟ್ರಕ್ಚರ್ಗಳು ಕೋಶ ವಿಭಜನೆ ಆಗೋ ಟೈಮ್ದಲ್ಲಿ, ಅಂದ್ರೆ ಎನಿಮಲ್ಸ್ ಅಲ್ಲಿ ಡಿವೈಡ್ ಆಗೋ ಟೈಮ್ದಲ್ಲಿ ಹೆಲ್ಪ್ ಮಾಡೋ ಸ್ಟ್ರಕ್ಚರ್ಸ್. ಬಟ್ ವಿ ಕಾಂಟ್ ಸಿ ದ ಸೆಂಟ್ರಿಯೋಲ್ಸ್ ಇನ್ ಕೇಸ್ ಆಫ್ ಪ್ಲಾಂಟ್ ಸೆಲ್. ಇಲ್ಲಿ ನೋಡೋದಿಲ್ಲ. ಅಂದ್ರೆ ಕೆಲವೊಂದಿಷ್ಟರಲ್ಲಿ ಸ್ವಲ್ಪ ಬದಲಾವಣೆ ಆಗ್ತವೆ, ಉಳಿದಿದ್ದೆಲ್ಲ ಸ್ಟ್ರಕ್ಚರ್ ಸೇಮ್ ಇರೋದಂತ. ವಾಟ್ ಹ್ಯಾವ್ ರಿಟರ್ನ್? So all of these are membrane bound cell organelles present both in a plant cell as well as animal cell. Almost ಎಲ್ಲ ಸ್ಟ್ರಕ್ಚರ್ ಸೇಮ್ ಇರೋದು, ಬಟ್ ಸ್ವಲ್ಪ ಏನು ಬದಲಾವಣೆ ಆಗೋದಂತ. ಓಕೆ, ಸೊ ಇನ್ ದಟ್ ಸೆನ್ಸ್ ಲೆಟ್ ಬಿ ಕನ್ಸಿಡರ್ ದಿಸ್ ಪ್ಲಾಂಟ್ ಸೆಲ್. ವೆರಿ ಇಂಟ್ರೆಸ್ಟಿಂಗ್ ಒನ್. ವಾಟ್ ದಿಸ್ ಸೆಲ್ is? Yes, this is plant cell. Prokaryotic or eukaryotic cell? This is, yes, eukaryotic cell. Okay, now let me start with the outer membrane. This outermost membrane is cell wall, the first one. Let me start with the cell wall, outermost membrane. ನೀವು ಕೇಳಬಹುದು ಶೇಪ್ ಯಾಕೆ ಹಿಂಗಿದೆ ರೀ ಅಂತ. ನಾನು ಹೇಳಿದೆ ಶೇಪ್ ನಲ್ಲಿ ಸಾಕಷ್ಟು ಬದಲಾವಣೆಗಳಿದೆ ಪ್ಲಾಂಟ್ ಸೆಲ್ಸ್ ಗಳಲ್ಲಿ. ಓವಲ್ ಶೇಪ್, ತತ್ತೆ ತರಗಳು ಕೂಡ ಕಾಣಿಸ್ತವೆ ಪ್ಲಾಂಟ್ ಸೆಲ್ಸ್. ಆರ್ sometimes they will be looking like this rectangular shaped, or sometimes hexagonal shape, different shapes. ನಾನು ಇಲ್ಲಿ ತಗೊಂಡಿದ್ದೆ ಈ ಶೇಪ್ ತಗೊಂಡಿದ್ದೀನಿ. ಓಕೆ, ಸೊ ಹಿಯರ್ ಆಲ್ಸೋ ಸೆಲ್ಸ್ ಆರ್ ಪ್ರೆಸೆಂಟ್. ಇಲ್ಲಿ ಎಲ್ಲ ಕೂಡ ಸೆಲ್ಸ್ ಇರೋದು, ಈ ಕಡೆ ಎಲ್ಲ. ನಾನೀಗ ಸೆಂಟರ್ ಒಂದು ಸೆಲ್ ತಗೊಂಡಿದ್ದೀನಿ, ರೈಟ್? ಸೊ ದ outermost membrane is cell wall and it is rigid, giving the structure to the cell. And the next membrane, then this one, the next membrane is plasma membrane. The first one is cell wall and the next one is plasma membrane. This black color lining, plasma membrane. So plasma membrane is common for all cells, but other chemical nature change ಆಗಬಹುದು, ಹೌದಾ? So next one is plasma membrane. But here in between the cell wall and plasma, cell wall ಹೊರಗಡೆ ಇರೋದು, plasma membrane ಒಳಗಡೆ ಇರೋದಂತ. In between cell wall and plasma membrane, here middle lamella is present. ಸೊ ಆ ಎರಡು ಪದರಗಳ ಮಧ್ಯದಲ್ಲಿ ಮಿಡಲ್ ಲೆಮೆಲ್ಲೆ ಅಂತ ಒಂದು ಪಾರ್ಟ್ ಬರುತ್ತೆ. ಸೊ ಆ ಮಿಡಲ್ ಲೆಮೆಲೆದಲ್ಲಿ ಕ್ಯಾಲ್ಸಿಯಂ ಡೆಪೋಸಿಷನ್ಸ್ ಇರೋದ್ರಿಂದ ಅದು ಸೆಲ್ ವಾಲ್ ರಚನೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಅದರ ಫಂಕ್ಷನ್ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಸೊ ಇನ್ ಬಿಟ್ವೀನ್ ಯು ಆರ್ ಹ್ಯಾವಿಂಗ್ ದಿ ಮಿಡಲ್ ಲೆಮೆಲ್ಲೆ, ರೈಟ್? ಅಂಡ್ ನೆಕ್ಸ್ಟ್ ಒನ್ along with this one. So here we can see some bridge like structures, gaps. ಅಲ್ಲೆಲ್ಲ ಸ್ವಲ್ಪ ಗ್ಯಾಪ್ ಗಳನ್ನ ನೋಡ್ತೇವೆ, ಬ್ರಿಡ್ಜ್ ಲೈಕ್ ಕನೆಕ್ಷನ್ಸ್. ಸೇ ಫಾರ್ ಎಕ್ಸಾಂಪಲ್ ಹಿಯರ್ ಒಂದು ಸೆಲ್ ಇಸ್ ಪ್ರೆಸೆಂಟ್, ಇಲ್ಲೊಂದು ಜೀವಕೋಶ ಇದೆ ಅಂತ ಅನ್ಕೊಂಡ್ರಿ. ಈ ಜೀವಕೋಶಕ್ಕೂ ಆ ಜೀವಕೋಶಕ್ಕೂ ಕನೆಕ್ಷನ್ ಬೇಕಲ್ಲ. ದಟ್ ಮೀನ್ಸ್ ದ ಮಟೀರಿಯಲ್ಸ್ ಆಫ್ ದಿಸ್ ಸೆಲ್ ಅಂಡ್ ದಟ್ ಸೆಲ್ ವಿಲ್ ಬಿ ಎಕ್ಸ್ಚೇಂಜ್. ಮಟೀರಿಯಲ್ಸ್ ಗಳು ಎಕ್ಸ್ಚೇಂಜ್ ಆಗ್ತಿರ್ತಾರೆ ಅದ್ರ ಬದಲು. ಸೊ ಫಾರ್ ದಟ್ ಒನ್ ಹಿಯರ್ ದೇರ್ ಈಸ್ ಅ ಬ್ರಿಡ್ಜ್ ಲೈಕ್ ಕನೆಕ್ಷನ್, ಒಂದು ಪ್ಯಾಸೇಜ್ ಇರುತ್ತೆ. ಸೊ ದಿಸ್ ಪ್ಯಾಸೇಜ್ ವಿ ವಿಲ್ ಕಾಲ್ ಇಟ್ ಆಸ್
ಪ್ಲಾಸ್ಮಾ ಡೆಸ್ಮಾಟಾ. ಅದಕ್ಕೇನಂತ ಕರೀತೀವಿ? ಪ್ಲಾಸ್ಮಾ ಡೆಸ್ಮಾಟಾ ಕನೆಕ್ಷನ್ಸ್. ಅದರ ಅಲ್ಲೆಲ್ಲ ಕನೆಕ್ಷನ್ಸ್ ಇರೋದಂತ. ಹಾಗೆ ನಮ್ಮ ಒಂದು ಮನೆಗೆ ಇನ್ನೊಂದು ಮನೆಗೆ ಮಧ್ಯದಲ್ಲಿ ಒಂದು ಬಾಗಿಲು ಇರುತ್ತೋ ಆ ರೀತಿ ಇಲ್ಲಿ ಸರೌಂಡಿಂಗ್ ಸೆಲ್ಸ್ಗೂ ಈ ಸೆಲ್ಸ್ಗೂ ಒಂದು ಕನೆಕ್ಷನ್ ದ ಪ್ಲಾಸ್ಮಾ ಡೆಸ್ಮಾಟಾ. ರೈಟ್. ನೆಕ್ಸ್ಟ್ ಲೆಟ್ ಮಿ ಕನ್ಸಿಡರ್ ದಿಸ್ ಪೋರ್ಷನ್. ಈ ಒಳಗಡೆ ನೋಡೋಣ. ಸೊ ದೀಸ್ ಸ್ಟ್ರಕ್ಚರ್ಸ್ ಇಲ್ಲಿ 1 2 3 ದೀಸ್ ಸ್ಟ್ರಕ್ಚರ್ಸ್ ಆರ್ ಮೈಟೋಕಾಂಡ್ರಿಯಾ. What these structures are? Mitochondria. So mitochondria will refer them as powerhouse of cells. ಈ ಎಲ್ಲ ಟೋಟಲ್ ಜೀವಕೋಶಗಳಿಗೆ ಎನರ್ಜಿ ಬೇಕಾಗಿತ್ತಂದ್ರೆ, ಕೆಲಸ ಮಾಡಬೇಕಾಗಿತ್ತಂದ್ರೆ, so we need energy. That energy is produced in the form of ATP molecules. So those ATP molecules are produced from mitochondria. ಆ ಶಕ್ತಿನ ಉತ್ಪಾದನೆ ಮಾಡೋ ಭಾಗ ಯಾವುದು? ಮೈಟೋಕಾಂಡ್ರಿಯಾ. ಈ ಕೆಲಸನ ಬ್ಯಾಕ್ಟೀರಿಯಾದಲ್ಲಿ ಮಿಸೋಸೋಮೆ ಮಾಡ್ತಿತ್ತಲ್ಲಿ. ರೈಟ್. ಮೈಟೋಕಾಂಡ್ರಿಯಾ. And next one, let me consider these structures. 1 2 3 4 5. So these structures are chloroplast. What this structure is? Chloroplast. Patraharitu. Chloroplast, it is a one type of what? It is one type of plastid. Next one. So ಈ ಸಸ್ಯ ಜೀವಕೋಶದಲ್ಲಿ ಆಹಾರವನ್ನು ಉತ್ಪಾದನೆ ಮಾಡೋ ಭಾಗ ಇದು. ಆಹಾರ ಅಂದ್ರೆ ಅದಲ್ಲಿ ಗ್ಲೂಕೋಸ್ ಪ್ರೊಡ್ಯೂಸ್ಡ್ ಫ್ರಮ್ the chloroplast. Right? Okay. Next one. Let me consider this major structure. The circle. This is a nucleus. What this is? Nucleus. ಕೋಶ ಕೇಂದ್ರ. ಯೂಶುವಲ್ ಆಗಿ ನಾವು ಪ್ಲಾಂಟ್ ಸೆಲ್ಸ್ ಗಳನ್ನ ಮೈಕ್ರೋಸ್ಕೋಪ್ ದಲ್ಲಿ ನೋಡ್ತಿದ್ವಿ ಅಂತಂದ್ರೆ ಕೋಶ ಕೇಂದ್ರ ನಮಗೆ ದಂಡಿ ಕಾಣಿಸುತ್ತೆ. ಪೆರಿಪೆರಲ್ ಸೈಡ್. We can see the nucleus at a peripheral side. Why? Because so here one big structure is there, balloon like structure. We will refer it as vacuole. ಆ vacuole nucleus ಅನ್ನ ದಂಡಿಗೆ ತಳ್ಳೋದಂತ. But in case of plant cell we can, sorry, in case of animal cell we can see the nucleus at the center, ಮಧ್ಯದಲ್ಲಿ ಕಾಣಿಸುತ್ತೆ ನಮಗೆ. So what the structure is? Nucleus, ಕೋಶ ಕೇಂದ್ರ. So this is a nuclear envelope or nuclear membrane. And that nucleus is having one more center. ಅದ್ರ ಒಳಗಡೆ ಇನ್ನೊಂದು ಸೆಂಟರ್ ತರ ಕಾಣಿಸುತ್ತೆ ನಮಗೆ ಚಿಕ್ಕದಾಗಿ. So that is nucleolus. So what this structure is? Nucleolus. Nucleus, nucleolus. And next, this structure, let me consider. This is DNA. ಒಳಗಡೆ ಥ್ರೆಡ್ ತರ ಕಾಣಿಸುತ್ತಲ್ಲ ನಮಗೆ ಸ್ಟ್ರಕ್ಚರ್, DNA. So that DNA will be packed properly in the form of chromosome. ಇದೇ DNA ಕರೆಕ್ಟ್ ಆಗಿ ಸುತ್ತಕೊಂಡ್ರೆ ಅದು ಕ್ರೋಮೋಸೋಮ್ ಆಗುತ್ತೆ, ವರ್ಣತಂತುಗಳು. ಸೊ ಈ ವರ್ಣತಂತುಗಳು ಆಗ್ಬೇಕಾಗಿತ್ತಂದ್ರೆ ಅಲ್ಲಿ ಹಿಸ್ಟೋನ್ ಪ್ರೋಟೀನ್ ಬೇಕಾಗುತ್ತಲ್ಲಿ. ಅಲಾಂಗ್ ವಿತ್ ದ DNA ದೇರ್ ಶುಡ್ ಬಿ ಹಿಸ್ಟೋನ್ ಪ್ರೋಟೀನ್. ಬಟ್ ಆ ಹಿಸ್ಟೋನ್ ಪ್ರೋಟೀನು ಪ್ರೋಕ್ಯಾರಿಯೋಟ್ ಸೆಲ್ಗಳ DNA ದಲ್ಲಿ ಇರೋದಿಲ್ಲ. ಹಾಗಾಗಿ ಅಲ್ಲಿ ಕ್ರೋಮೋಸೋಮ್ಸ್ ಗಳು ಆಗೋದಿಲ್ಲ ಯಾವ್ದ್ರಲ್ಲಿ? ಬ್ಯಾಕ್ಟೀರಿಯಾದಲ್ಲಿ. ಬಟ್ ಹಿಯರ್ ವಿ ಕ್ಯಾನ್ ಸಿ ದ DNA ಅಟ್ ದ ಸೆಂಟರ್ ಇನ್ಸೈಡ್, ಅದ್ರೊಳಗಡೆ ಇರೋದಂತ. ದಟ್ ನ್ಯೂಕ್ಲಿಯಸ್ ಈಸ್ ಅಟ್ಯಾಚ್ಡ್ ವಿತ್ ಸಮ್ ಲೆಮೆಲ್ಲಾರ್ ಸ್ಟ್ರಕ್ಚರ್. ಈಗ ಈ ಸ್ಟ್ರಕ್ಚರ್ ನಿಮ್ಗೆ ಹೆಂಗೆ ಕಾಣಿಸ್ಬೇಕಂದ್ರೆ ಇಮ್ಯಾಜಿನೇಷನ್, ಪೇಪರ್ಗಳಲ್ಲಿ ಮ್ಯಾಗಝಿನ್ಗಳಲ್ಲಿ ಕೆಲವೊಂದಿಷ್ಟು ಆಟಗಳು ಬರ್ತಿರ್ತವೆ. ಆಟಗಳೇನಂದ್ರೆ ಒಂದು ಬಾಕ್ಸ್ ಇರುತ್ತೆ, ಬಾಕ್ಸ್ ಒಳಗಡೆ ಎಲ್ಲ ಮನಿಗಳಿರ್ತವೆ, ರೂಟ್ಸ್ ಗಳು ಕೊಟ್ಟಿರ್ತಾರೆ. ಬಾಕ್ಸ್ ಒಂದ್ ಸೈಡ್ ಒಂದು ಮೊಲ ಇರುತ್ತೆ, ಒಂದು ಇಲಿ ಇತ್ತು ಅಂತ ಅನ್ಕೊಳ್ರಿ. ಬಾಕ್ಸ್ ಕೆಳಗಿನ ಸೈಡ್ ಬೆಕ್ ಇರುತ್ತೆ. ಆ ಬೆಕ್ ಇಲಿನ ಹಿಡಿಬೇಕಂತಂದ್ರೆ ಅದು ಮೂವ್ಮೆಂಟ್ ಆಗ್ತಾ ಆಗ್ತಾ ಒಳಗಡೆ ಹೋಗ್ಬೇಕು. ಆ ದಾರಿ ತೋರಿಸಿ ಅಂತ ಕೊಡ್ತಿರ್ತಾರೆ ಪೇಪರ್ದಲ್ಲಿ ನೋಡ್ತಿರ್ತೀರಿ. ದಟ್ ಮೀನ್ಸ್ ವಿ ಹ್ಯಾವ್ ಟು ಜಸ್ಟ್ ಫೈಂಡ್ ಔಟ್ ದ ವೇ. ಸೊ ದೇರ್ ಆರ್ ಮೆನಿ ವೇಸ್, ಕಾಂಪ್ಲಿಕೇಟೆಡ್ ವೇಸ್. ಅದ್ ಹೆಂಗ್ ಕಾಣಿಸುತ್ತೋ ಆ ರೀತಿ ಇರುತ್ತೆ ಸ್ಟ್ರಕ್ಚರ್. ಎಸ್, ದಿಸ್ ಸ್ಟ್ರಕ್ಚರ್ ಈಸ್ ER. ಯಾವ್ದು ಸ್ಟ್ರಕ್ಚರ್? ER. ವಾಟ್ ಇಸ್ ER? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ER means endoplasmic reticulum. ಅದಕ್ಕೆ ನಾವು ಏನು ಕರಿತೀವಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ದಿಸ್ ಸ್ಟ್ರಕ್ಚರ್ ಇಸ್ ಅಟ್ಯಾಚ್ ಟು ವಾಟ್? ನ್ಯೂಕ್ಲಿಯಸ್. ಅದರ ಮುಂದ್ಗಡೆನೆ ಇಲ್ಲ ಸ್ಟ್ರಕ್ಚರ್ ಇದೆ. ದಿಸ್ ಸ್ಟ್ರಕ್ಚರ್ ಈಸ್ ಗಾಲ್ಗಿ ಕಾಂಪ್ಲೆಕ್ಸ್. ಇಲ್ಲ ನೋಡ್ಲಿಕ್ಕೆ ಅದೇ ರೀತಿ ಕಾಣಿಸುತ್ತೆ ಸ್ಟ್ರಕ್ಚರ್, ಗಾಲ್ಗಿ ಕಾಂಪ್ಲೆಕ್ಸ್. ಅದ್ರ ವರ್ಕ್ ನಾನು ಹೇಳ್ತೀನಿ ನಮ್ಗೆ ಆಮೇಲೆ. ಸೊ ದೀಸ್ ಸ್ಟ್ರಕ್ಚರ್ಸ್ ಆರ್ ಗಾಲ್ಗಿ ಕಾಂಪ್ಲೆಕ್ಸ್. ಗಾಲ್ಗಿ ಕಾಂಪ್ಲೆಕ್ಸ್ ವಿಲ್ ಬಿ ನಿಯರ್ ಟು ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ಗೆ ಹತ್ರ ಆಗಿರುತ್ತೆ ಅಲ್ಲಿ ಗಾಲ್ಗಿ ಕಾಂಪ್ಲೆಕ್ಸ್. ಓಕೆ, ನೆಕ್ಸ್ಟ್ ಒನ್. ಎಸ್, ಕಮಿಂಗ್ ಟು ದಿಸ್ ಬಿಗ್ ಸ್ಟ್ರಕ್ಚರ್. ದಿಸ್ ಬಿಗ್ ಸ್ಟ್ರಕ್ಚರ್ ಈಸ್ vacuole. What this big structure is? Vacuole.
Vacuole, it is just like a storeroom or storage room for storing the essential materials or sometimes waste materials. ಜೀವಕೋಶಕ್ಕೆ ಬೇಕಾಗಿರೋ ಉಪಯುಕ್ತ ಮಟೀರಿಯಲ್ಸ್ ಗಳನ್ನ ಅಥವಾ ವೇಸ್ಟ್ ಮಟೀರಿಯಲ್ಸ್ ಗಳನ್ನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಇರುವ ಒಂದು ಸ್ಟೋರ್ ರೂಮ್ ಇದ್ದಂಗಂತೆ. So this is just like a storeroom. How we will be having a small storeroom in our house. In the same way, this total cell is having one storeroom, vacuole, ದೊಡ್ಡದಾಗಿರೋದಂತ. And most of the space of the cell is occupied by the vacuole. ಸೆಲ್ ಒಳಗಿನ ಸಾಕಷ್ಟು ಜಾಗನ ವ್ಯಾಕ್ಯೂಲ್ ಆಕ್ಯುಪೈ ಮಾಡ್ಕೊಂಡಿರೋದಂತ, ಅದೇ ಆವರಿಸಿರುತ್ತಂತ. ಸೊ ದಟ್ ವ್ಯಾಕ್ಯೂಲ್ ವಿಲ್ ಪುಶ್ ದ ನ್ಯೂಕ್ಲಿಯಸ್ ಅಟ್ ಪೆರಿಪೆರಲ್ ಸೈಡ್ ಹಿಯರ್. ಸೊ ದಿಸ್ ವ್ಯಾಕ್ಯೂಲ್ ವಿಲ್ ಬಿ ಹ್ಯಾವಿಂಗ್ ವಾಟರ್ ಕಂಟೆಂಟ್, ಮೆನಿ ಆರ್ಗ್ಯಾನಿಕ್ ಮಟೀರಿಯಲ್ಸ್, ಇನ್ಆರ್ಗ್ಯಾನಿಕ್ ಮಟೀರಿಯಲ್ಸ್, ಸಾಲ್ಟ್ ಕಂಟೆಂಟ್, ವಿಟಮಿನ್ ಕಂಟೆಂಟ್, ಶುಗರ್ ಕಂಟೆಂಟ್ ಎಲ್ಲಾನು ಮಿಕ್ಸ್ಅಪ್ ಆಗಿರೋದಂತ ಒಳಗಡೆ. ರೈಟ್, ವ್ಯಾಕ್ಯೂಲ್ ದಿಸ್ ಇಸ್. ಸೊ ಅದರದ್ದು ವರ್ಕ್ ಏನದ ಕಾರ್ಯನ ನೆಕ್ಸ್ಟ್ ಒನ್ ಬೈ ಒನ್ ನೋಡ್ತಾ ಹೋಗೋಣ ಆಮೇಲೆ. ನೆಕ್ಸ್ಟ್ ಒನ್, okay, let me consider this structure. This is ribosome. What this structure is? Ribosome. So all these blue colored dots, ribosomes. Ribosome is a membrane bound cell organelle or membraneless cell organelle. Yes, that is a membraneless cell organelle. Ribosome present in both prokaryotic as well as eukaryotic. ಎರಡರಲ್ಲಿ ಇರೋದಂತ. So ribosome, protein factory, ribosomes. Okay. And next one. Coming to the structure, these structures are lysosomes. What these structures are? Lysosome. What we'll call them as lysosomes? Suicide bags. Okay, suicide bags ಅಂತ ಕರಿತೀವಿ. ಆತ್ಮಹತ್ಯಾ ಸಂಚಿಗಳು ಅಥವಾ ಆತ್ಮಹತ್ಯಾ ಚೀಲಗಳು ಅಂತ ಕರಿತೀವಿ ಕನ್ನಡದಲ್ಲಿ. Lysosomes, these structures. ಅವಕ್ಕೆ ಯಾಕೆ ಆ ರೀತಿ ಕರಿತೀವಿ ಅನ್ನೋದು ಡಿಸ್ಕಷನ್ ಬಂದಾಗ ಗೊತ್ತಾಗುತ್ತೆ ನಿಮಗೆ. So all these are lysosomes. And next we are having some threads, thread like structures, thread like structure. So these are endoskeletal structures. What these are? Endoskeletal structures. Thread. ಸೊ ಅದು ಸೆಲ್ಗೆ ಒಂದು ಶೇಪ್ ಕೊಡೋದಂತ, ಒಳಗಿನಿಂದ. ಹೊರಗಿನಿಂದ ಶೇಪ್ ಕೊಡೋದು ಯಾವುದು? ಸೆಲ್ ವಾಲ್. ಒಳಗಿನಿಂದ ಶೇಪ್ ಕೊಡೋದು ಯಾವುದು? ಎಂಡೋಸ್ಕೆಲೆಟಲ್ ಸ್ಟ್ರಕ್ಚರ್, ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್, ಫೈಬರ್ ಲೈಕ್ ಸ್ಟ್ರಕ್ಚರ್ಸ್. ಓಕೆ, ಅಂಡ್ ಅಲಾಂಗ್ ವಿತ್ ದಟ್ ಒನ್ ವಿ ಆರ್ ಹ್ಯಾವಿಂಗ್ ಸಮ್ ಅದರ್ ಸ್ಪೆಷಲ್ ಆರ್ಗನಲ್ಸ್. ಇನ್ನು ಕೆಲವೊಂದಿಷ್ಟು ಸ್ಪೆಷಲ್ ಆರ್ಗನಲ್ಸ್ ಅನ್ನ ನೋಡಬಹುದಂತ. And those special cell organelles, if you consider peroxisome. What the next one? Peroxisome. So ಏನಿದು ಸೊ ನಿಮ್ಮನ್ನೇ CET ಎಕ್ಸಾಮ್ ಅಲ್ಲಿ ಬರ್ದಾಗ ಬಂದಿತ್ತು peroxisome. Its work already we know peroxisome, right? So yes. So all of these are considered to be the major cell organelles present in a eukaryotic cell. Eukaryotic cell ಅಲ್ಲಿರೋ ಮೇಜರ್ ಸೆಲ್ ಆರ್ಗನಲ್ಸ್ ಗಳು. ಇದ್ರ ಜೊತೆ ಕೆಲವೊಂದು ಸ್ಟ್ರಕ್ಚರ್ಸ್ ಆಡಪ್ ಆಗ್ತಾ ಹೋಗ್ತವೆ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ದೀಸ್ ಸೆಲ್ ಆರ್ಗನಲ್ಸ್ ಇಂಡಿವಿಜುವಲಿ. ಈ ಸೆಲ್ ಆರ್ಗನಲ್ ಯಾವ ರೀತಿ ರಚನೆ ಆಗಿದೆ, ಅದರ ಕೆಲಸ ಏನು, ಸೊ ಸೆಲ್ ಒಳಗಡೆ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಪ್ಲಾಸ್ಮಾ ಮೆಂಬ್ರೇನ್. ಈ ಪ್ಲಾಸ್ಮಾ ಮೆಂಬ್ರೇನ್ ಯಾವ ರೀತಿ ರಚನೆ ಆಗಿದೆ, ಅದರ ಸ್ಟ್ರಕ್ಚರ್ ಸ್ಪೆಷಾಲಿಟಿ ಏನಂತ. So in the next class we can see this one, right? Thank you.